ಎಲ್ರಿಗೂ ನಮಸ್ಕಾರ. ಶುಗರ್ ಕಟ್ನ ಮತ್ತೊಂದು ಎಪಿಸೋಡ್ಗೆ ಸ್ವಾಗತ. ಈ ಎಪಿಸೋಡಲ್ಲಿ ನಾನು ಪ್ರೀ ಡಯಾಬಿಟೀಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಪ್ರೀ ಡಯಾಬಿಟೀಸ್ ಅಂದರೆ ಏನು? ಈ ಪ್ರೀ ಡಯಾಬಿಟೀಸ್ ಅಂದರೆ ನೋಡಿ, ನಿಮ್ಮ ಬ್ಲಡ್ ಶುಗರ್ ಲೆವೆಲ್ ಕಂಪ್ಲೀಟಾಗಿ ನಾರ್ಮಲ್ ಕೂಡ ಇರೋದಿಲ್ಲ, ಹಾಗೆ ನೀವು ಡಯಾಬಿಟೀಸ್ ಕೂಡ ನಿಮಗಿರೋದಿರಲ್ಲ. ಅದ್ರ ಮಧ್ಯದ ಏನು ರೇಂಜ್ ಇರುತ್ತೆ ಆ ರೇಂಜಲ್ಲಿ ನೀವು ಇರ್ತೀರ. ಯಾರ್ಯಾರಿಗೆ ಪ್ರೀ ಡಯಾಬಿಟೀಸ್ ರೇಂಜಲ್ಲಿ ನಿಮ್ಮ ಬ್ಲಡ್ ಶುಗರ್ ಲೆವೆಲ್ ಇರುತ್ತೋ ನೀವು ಟೈಪ್ 2 ಡಯಾಬಿಟೀಸ್ ಡೆವಲಪ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೀವು ಆ ರಿಸ್ಕ್ ಕ್ಯಾಟಗರಿಯಲ್ಲಿ ಬರ್ತೀರ. ಸೊ ಹಾಗಾದರೆ ಈ ಪ್ರೀ ಡಯಾಬಿಟೀಸ್ ಬ್ಲಡ್ ಶುಗರ್ ಲೆವೆಲ್ಸ್ ಏನಾಗಿರುತ್ತೆ ನೋಡಿ. ನೀವು ಫಾಸ್ಟಿಂಗಲ್ಲಿ ನಿಮ್ಮ ಬ್ಲಡ್ ಟೆಸ್ಟ್ ಮಾಡಿಸಿದರೆ ಬಿಲೋ 100 ಇದ್ದರೆ ಇಟ್ ಈಸ್ ಕಂಪ್ಲೀಟ್ಲಿ ನಾರ್ಮಲ್. ಇಫ್ ಇಟ್ ಈಸ್ ಬಿಟ್ವೀನ್ 100 to 125 ಅದನ್ನು ಪ್ರೀ ಡಯಾಬಿಟೀಸ್ ಅಂತ ಕರೀತಾರೆ. ಮೋರ್ ದೆನ್ 125 ಇದ್ದರೆ ದಟ್ ಈಸ್ ಕಂಪ್ಲೀಟ್ಲಿ ಡಯಾಬಿಟೀಸ್. ಅದೇ ರೀತಿ ನೀವು HbA1c 3 ತಿಂಗಳ ಏನು ಎವರೇಜ್ ಬ್ಲಡ್ ಶುಗರ್ ಲೆವೆಲ್ ಅಂತ ಹೇಳ್ತೀವಿ, ಅದು ಅಪ್ ಟು 5.5 ಇದ್ದರೆ ಇಟ್ ಈಸ್ ಕಂಪ್ಲೀಟ್ಲಿ ನಾರ್ಮಲ್. 5.6 to 6.4 ಇದ್ದರೆ ಅದನ್ನು ನಾವು ಪ್ರೀ ಡಯಾಬಿಟೀಸ್ ಅಂತ ಹೇಳಿ ಕರಿತೀವಿ. ಹಾಗೆ ಮೋರ್ ದ್ಯಾನ್ 6.5 ಇದ್ದರೆ ಅದು ಡಯಾಬಿಟೀಸ್ ರೇಂಜಲ್ಲಿ ಬರುತ್ತೆ. ಹಾಗೆ ಇನ್ನೊಂದು OGTT ಅಂತ ಹೇಳಿ ಮಾಡ್ತಾರೆ. ಸೊ ಈ ಟೆಸ್ಟಲ್ಲಿ ನಿಮಗೆ 75 ಗ್ರಾಮಷ್ಟು ಓರಲ್ ಗ್ಲೂಕೋಸ್ನ ಕೊಡ್ತಾರೆ ನಿಮಗೆ ನೀರಲ್ಲಿ ಮಿಕ್ಸ್ ಮಾಡಿ. ಸೊ ಅದನ್ನು ಕುಡಿದಾದಮೇಲೆ 2 ಅವರ್ಸ್ ಆದಮೇಲೆ ನಿಮ್ಮ ಬ್ಲಡ್ ಶುಗರ್ನ ಟೆಸ್ಟ್ ಮಾಡ್ತಾರೆ. ಆಗ ನಿಮ್ಮ ಬ್ಲಡ್ ಶುಗರ್ ಲೆವೆಲ್ 140 to 199 ರೇಂಜಲ್ಲಿ ಏನಾದರೂ ಇದ್ದರೆ ಅದನ್ನು ಪ್ರೀ ಡಯಾಬಿಟೀಸ್ ಅಂತ ಕರೀತಾರೆ. ಒಂದು ವೇಳೆ 140ಗಿಂತ ಕಡಿಮೆ ಇದ್ದರೆ ಅದು ನಾರ್ಮಲ್, ಹಾಗೆ 199ಗಿಂತ ಮೇಲೆ ಇದ್ದರೆ ಅದು ಕಂಪ್ಲೀಟ್ಲಿ ಡಯಾಬಿಟೀಸ್. ಸೊ ಈಗ ನಿಮಗೆ ಒಂದು ನಾರ್ಮಲ್ ರೇಂಜ್ ಪ್ರೀ ಡಯಾಬಿಟೀಸ್ ಅಂದರೆ ಏನು ಅನ್ನೋದೊಂದು ಐಡಿಯಾ ಬಂದಿದೆ ಅಂತ ಅಂದ್ಕೊತೀನಿ. ಸೊ ಒಂದು ವೇಳೆ ನಿಮಗೆ ಪ್ರೀ ಡಯಾಬಿಟೀಸ್ ಇದೆ ಅಂತ ಹೇಳಿ ಗೊತ್ತಾದರೆ ನೀವು ಏನು ಮಾಡಬೇಕು? ಸೊ ಪ್ರೀ ಡಯಾಬಿಟೀಸ್ ಇರೋರಿಗೆ ಸಡನ್ನಾಗಿ ಮೆಡಿಕೇಷನ್ಸ್ನ ಸ್ಟಾರ್ಟ್ ಮಾಡೋದಿಲ್ಲ. ಆವಾಗ ನಿಮಗೆ ಲೈಫ್ ಸ್ಟೈಲ್ ಚೇಂಜ್ ಮಾಡೋದಕ್ಕೆ ಅಡ್ವೈಸ್ ಮಾಡ್ತಾರೆ. ಹಾಗೆ ನಿಮ್ಮ ಡಯಟಲ್ಲಿ ಕಾರ್ಬೋಹೈಡ್ರೇಟ್ಸ್ನ ಕಡಿಮೆ ಮಾಡೋದಕ್ಕೆ ಹೇಳ್ತಾರೆ. ಹಾಗೆ ನೀವೇನಾದರೂ ಒಬೇಸ್ ಆಗಿದ್ದರೆ, ವೇಟ್ ನಿಮ್ಮದು ತುಂಬ ಜಾಸ್ತಿ ಇದ್ದರೆ ವೆಯ್ಟ್ ರಿಡಕ್ಷನ್ ಮಾಡೋದಕ್ಕೆ ಹೇಳ್ತಾರೆ. ಸೊ ಜಾಸ್ತಿ ಫಿಸಿಕಲ್ ಆ್ಯಕ್ಟಿವಿಟೀಸ್, ಡಯಟಲ್ಲಿ ಕಂಟ್ರೋಲ್, ಹಾಗೆ ವೆಯ್ಟ್ ರಿಡಕ್ಷನ್ ಮಾಡೋದ್ರಿಂದ ನೀವು ಪ್ರೀ ಡಯಾಬಿಟೀಸ್ ಅಲ್ಲೇ ಉಳ್ಕೋಬೋದು, ಇಲ್ಲಾಂದರೆ ನಾರ್ಮಲ್ ಕೂಡ ಬರ್ಬೋದು. ಆದರೆ ನೀವು ಇದನ್ನು ಮಾಡದೇ ಹೋದರೆ ನೀವು ಟೈಪ್ 2 ಡಯಾಬಿಟೀಸ್ ನಿಮಗೆ ಬರೋವಂಥ ಚಾನ್ಸ್ ತುಂಬ ಜಾಸ್ತಿನೇ ಆಗಿರುತ್ತೆ. ಸೊ ಹಾಗಾಗಿ ಯಾರ್ಯಾರು ಪ್ರೀ ಡಯಾಬಿಟೀಸ್ ರೇಂಜಲ್ಲಿ ಇರ್ತೀರೋ ನೀವು ಯಾರು ನೆಗ್ಲೆಕ್ಟ್ ಮಾಡಬೇಡಿ. ನೀವು ನೆಗ್ಲೆಕ್ಟ್ ಮಾಡಿದರೆ ಡಯಾಬಿಟೀಸ್ನ ಆದಷ್ಟು ಬೇಗ ನೀವು ತಂದುಕೊಳ್ತೀರಾ. ಒಂದು ವೇಳೆ ನೀವೇನಾದರೂ ಸ್ಟ್ರಿಕ್ಟಾಗಿ ಫಿಸಿಕಲ್ ಆ್ಯಕ್ಟಿವಿಟೀಸ್, ಡಯಟ್ ಹಾಗೆ ವೆಯ್ಟ್ ಕಂಟ್ರೋಲ್ ಮಾಡಿದರೆ ನೀವು ನಾರ್ಮಲ್ ಆಗಿ ಕೂಡ ಇರ್ಬೋದು. ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ನಿಮಗೇನಾದರೂ ಇಷ್ಟ ಆಗಿದ್ದರೆ ನೀವು ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಇದನ್ನು ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ನಮಸ್ಕಾರ.